ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಅಂತ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದವರು. ಅದಾಗಿ ನಾವು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಸುಮಾರು 5 ವರ್ಷಗಳ ಕಾಲ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕಂತ ಹೋರಾಟ ಮಾಡಿದ್ವಿ. ಅದರ ಪ್ರತಿಫಲವಾಗಿ ಅಲ್ಲಿ ಒಂದು ನಮ್ಗೆ ಅವಕಾಶ ಸಿಕ್ಕಿದೆ, ಪರ್ಮಿಷನ್ ಸಿಕ್ಕಿದೆ ಜಿಲ್ಲಾಧಿಕಾರಿಗಳಿಂದ, ಮತ್ತೆ ಹಣನೂ ಸಹ ಬಿಡುಗಡೆ ಆಗಿದೆ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ. ಹಾಗಾಗಿ ನಾವು ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಾವುದು ಎಲ್ದೂರು ಹೋಬಳಿ ಉಪ್ಪುಕುಂಟೆ ಒಂದು ಗ್ರಾಮದಲ್ಲಿ ಮಂಜುನಾಥಾಚಾರಿ ಶಾಸ್ತ್ರಿಗಳು ಅವರು ಒಂದು ಇಲ್ಲಿ ಪ್ರತಿಮೆ ನಿರ್ಮಾಣ ಕಾರ್ಯವನ್ನು ನಮಗೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾಗಿ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ಪ್ರತಿಯೊಂದು ದೇವರ ಪ್ರತಿಮೆಗಳು, ಎಲ್ಲ ಉತ್ಸವ ಮೂರ್ತಿಗಳು ಎಲ್ಲ ಸಹ ಇಲ್ಲಿ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ತುಂಬಾನೇ ಒಂದು ಇವರು ಇಲ್ಲಿನ ಒಂದು ಪ್ರದೇಶಕ್ಕೆ ಸ್ಥೀಮಿತವಾಗಿ ಅವರು ಒಂದು ಸುಮಾರು ವರ್ಷಗಳಿಂದ ಇಂಥ ಒಂದು ಶಿಲ್ಪಿ ಕೆತ್ತನೆ ಕಾರ್ಯಗಳನ್ನು ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಹಾಗಾಗಿ ನಮ್ಮ ಒಂದು ಗಾಂಧೀಜಿ ಅವರ ಪ್ರತಿಮೆಯನ್ನು ಈಗ ಒಂದು ನೋಡ್ಬೋದು, ಟ್ರಯಲ್ ಈಗ ಇದು ಒಂದು 50% ಆಗಿದೆ. ಇದಕ್ಕೆ ಮೋಲ್ಡ್ ಹಾಕಿ ಮೋಲ್ಡ್ ಹಾಕಿ ನಂತರ ಇದನ್ನು ಫಿನಿಶಿಂಗ್ ಮಾಡಿಕೊಡ್ತಾರೆ. ತುಂಬಾ ಸುಂದರವಾದ ಒಂದು ಪ್ರತಿಮೆ ಇಲ್ಲಿ ಮಾಡಿದ್ದಾರೆ. ನಮಗೂ ಸಂತೋಷ ಆಯಿತು. ಈಗ ಅದಾಗಿ ನಾವು ಈ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದು ಯಾವ ರೀತಿ ಮಾಡಿದ್ದಾರೆ ಅಂತ. ಅದೇ ರೀತಿ ಏನು ಬೇರೆ ಸಾರ್ವಜನಿಕರು, ಬೇರೆ ಒಂದು ತಾಲೂಕಿನವರಾಗಿರ್ಬೋದು, ಜಿಲ್ಲಾ ಮಟ್ಟದವರಾಗಿರ್ಬೋದು, ಏನೇ ಒಂದು ದೇವರ ಮೂರ್ತಿಗಳಾಗಿ ಪ್ರತಿಮೆಗಳಾಗಲಿ ಇಲ್ಲಿ ಬಂದರೆ ಅವರು ಉತ್ತಮವಾಗಿ ಒಳ್ಳೆ ಕ್ವಾಂಟಿಟಿ ಮೇಂಟೈನ್ ಮಾಡಿ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿಕೊಟ್ಟು ದೇವರು ಒಂದು ಉತ್ಸವ ಮೂರ್ತಿಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಅದಾಗಿ ಅವರಿಗೆ ಏನು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ವಿ. ನಾವು ಏನು ಒಂದು ಫೋಟೋ ಕೊಟ್ಟಿದ್ವಿ, ಗಾಂಧೀಜಿಯವರ ಒಂದು ಫೋಟೋ ಕೊಟ್ಟಿದ್ವಿ, ಅದರಂತೆ ಈಗ ನಿರ್ಮಾಣ ಇದು ಇಲ್ಲಿ ಕಾರ್ಯಗತ ಆಗ್ತಾ ಇದೆ. ಇನ್ನ ಸ್ವಲ್ಪ ಒಂದು 15-20 ದಿನದಲ್ಲಿ ಇದು ಒಂದು ಮೂರ್ತಿ ಒಂದು ಕಾರ್ಯ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ನಾವು ಹೊಸಕೋಟೆಯಿಂದ ಬಂದಿದ್ದು. ಇಲ್ಲಿ ನಮಗೆ ಇಲ್ಲಿ ಜಾಗಕ್ಕೆ ಬಂದು ನೋಡಿ ತುಂಬಾ ಖುಷಿ ಆಯಿತು. ಇವ್ರ ಹತ್ರ ಒಂದು ಕೌಶಲ್ಯವಾದ ಕೆಲಸ ಇದೆ ಅಂತ ನಮ್ಗೆ ಗೊತ್ತಾಯಿತು. ಅದರಿಂದ ನಾವು ಈ ಗಾಂಧಿ ಪ್ರತಿಮೆನ ಇಲ್ಲಿ ಒಂದು ಮಾಡಿಕೊಡಿ ಅಂತೇಳಿ ನಾವು ಅವ್ರ ಬೇಡಿಕೆ ಇಟ್ಟಾಗ ಅವ್ರು ಆಯಿತು ನಾವು ಮಾಡಿಕೊಡ್ತೀವಿ ಅಂತೇಳಿ ಒಪ್ಕೊಂಡು ತುಂಬ ಚೆನ್ನಾಗಿ ಈಗ ಮೂರ್ತಿ ಮೂಡಿ ಬಂದಿದೆ. ಈ ಮೂರ್ತಿನ ಮತ್ತೆ ಇದನ್ನ ಅಚ್ಚು ಮಾಡಿ ತಾಮ್ರದಲ್ಲಿ ನಮಗೆ ಮಾಡಿಕೊಡ್ತಾರೆ. ಅದು ನಂತರ ತಾಮ್ರದಲ್ಲಿ ಮಾಡಿದ್ಮೇಲೆ ಅದು ಪಕ್ಕಾ ಮೂರ್ತಿ ಆಗುತ್ತೆ. ತುಂಬ ಒಳ್ಳೆ ಉತ್ಸವ ಮೂರ್ತಿಗಳಾಗಲಿ ಪ್ರತಿಯೊಂದು ಮೂರ್ತಿಗಳು ನೋಡ್ಬೋದು. ಎಲ್ಲ ಮೂರ್ತಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸಗಾರರಿದ್ದಾರೆ. ದಯವಿಟ್ಟು ನಿಮಗೆ ಯಾವುದಾದ್ರೂ ಈ ಥರ ಪ್ರತಿಮೆಗಳು ಬೇಕಾಗಲಿ, ಉತ್ಸವ ಮೂರ್ತಿ ಬೇಕಾಗಲಿ, ಯಾವುದಾದ್ರೂ ಬೇಕಾದಾಗ ಬಂದು ಇಲ್ಲಿ ಅವ್ರ ಹತ್ರ ಬಂದು ಭೇಟಿ ಮಾಡಿ ಸಂಪರ್ಕ ಮಾಡಿ ನಿಮಗೆ ಉತ್ತಮ ರೀತಿಯಲ್ಲಿ ಅವ್ರು ಮಾಡಿಕೊಡ್ತಾರೆ ಅಂತೇಳಿ ನಾವು ಈ ಮಾಧ್ಯಮದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ.